ಎಂತೆಂಥ ಚಿಕ್ಕ ಚಿಕ್ಕ ವಿಷಯಗಳು ಮಕ್ಕಳ ಮನಸ್ಸಿನ ಮೇಲೆ ಎಂಥ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅನ್ನೋದಕ್ಕೆ ಈ ಸ್ಟೋರಿನೇ ಸಾಕ್ಷಿ. ಮನೆಯಲ್ಲಿ ಅಕ್ವೇರಿಯಂ ಇಟ್ಟು ಫಿಶನ್ನು ಸಾಕೋಕೆ ಬಿಟ್ಟಿಲ್ಲ ಅಂತ ಹೇಳಿ ಬಾಲಕ ಮನೆ ಬಿಟ್ಟು ಹೋಗಿದ್ದ. ಇವತ್ತಿಗೆ ಆತ ನಾಪತ್ತೆಯಾಗಿ 4 ದಿನ. ಆದರೆ ಇನ್ನೂ ಕೂಡ ಈತನ ಸುಳಿವು ಸಿಕ್ಕಿಲ್ಲ. 13 ವರ್ಷದ ಕಿಶೋರ್ ಮನೆ ಬಿಟ್ಟು ಹೋಗಿರುವಂಥ ಬಾಲಕನಾಗಿದ್ದಾನೆ. ಕಳೆದ 4 ದಿನದಿಂದ ಮಗನಿಗಾಗಿ ಪೋಷಕರು ಹುಡುಕದೇ ಇರುವಂತಹ ಜಾಗನೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗಿದೆ. ಕೇಸ್ ದಾಖಲಾದರೂ ಕೂಡ 4 ದಿನ ಕಳೆದಿದೆ. ಆದರೂ ಇನ್ನೂ ಕಿಶೋರ್ನ ಸುಳಿವು ಸಿಕ್ಕಿಲ್ಲ. ಈತ ಮನೆ ಬಿಟ್ಟು ಹೋಗಿರುವಂಥದ್ದು ಯಾವ ಕಾರಣಕ್ಕೆ? ಮನೆಯಲ್ಲಿ ಮೀನನ್ನು ಸಾಕಲಿಕ್ಕೆ ಬಿಟ್ಟಿಲ್ಲ ಅನ್ನುವಂಥ ಏಕೈಕ ಕಾರಣಕ್ಕೆ, ಒಂದು ಚಿಕ್ಕ ಕ್ಷುಲ್ಲಕ ಕಾರಣಕ್ಕೆ ಈ ರೀತಿ ಮನೆ ಬಿಟ್ಟು ಹೋಗುವಂಥ ದೊಡ್ಡ ತೀರ್ಮಾನವನ್ನು 13 ವರ್ಷದ ಕಿಶೋರ್ ತೆಗೆದುಕೊಂಡಿದ್ದಾನೆ. ಇದು ಪೋಷಕರ ಮನಸ್ಸಿನ ಮೇಲೆ ಎಂಥ ಒಂದು ಪರಿಣಾಮ ಬೀರ್ಬೋದು, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾಕಂದರೆ ಮಿಸ್ ಆಗಿ 4 ದಿನ ಆಗಿದೆ, ಇನ್ನೂ ಕೂಡ ಈತನ ಸುಳಿವು ಸಿಕ್ಕಿಲ್ಲ. ಎಲ್ಲಿದ್ದಾನೆ, ಯಾವ ಕಡೆ ಹೋಗಿದ್ದಾನೆ, ಎಲ್ಲಿದ್ದಾನೋ, ಏನು ತಿನ್ನೋ ಬಿಟ್ನೋ ಏನೂ ಗೊತ್ತಿಲ್ಲ. ಮಿಸ್ಸಿಂಗ್ ಕೇಸ್ ದಾಖಲಾದರೂ ಕೂಡ ಇದುವರೆಗೂ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಆದರೆ ಒಂದು ಕ್ಲೂ ಕೂಡ ಸಿಕ್ಕಿಲ್ಲ ಈತನ ಬಗ್ಗೆ. ಪೋಷಕರು ಚಿಂತಾಕ್ರಾಂತರಾಗಿ ಈಗ ಮತ್ತಷ್ಟು ಹುಡುಕಾಟವನ್ನು ತೀವ್ರಗೊಳಿಸಿದ್ದಾರೆ. ನಮ್ಮ ಮಗ ಕಿಶೋರ್ ಅಂತ 7ನೇ ಕ್ಲಾಸು, 13 ವರ್ಷ. ಅವ್ರ ಅಪ್ಪನ ಜೇಬಿಂದ 200 ರೂಪಾಯಿ ತಗೊಂಡು ಫಿಶ್ ತಂದಿದ್ದಾನಂತ ಅವರಪ್ಪ ಹೊಡೆದಿದ್ದಾನೆ. ಫ್ರೆಂಡ್ಸಿಗೆ ಕೊಟ್ಟು ಬರೋಣ ಅಂತ ಹೇಳಿ ಹೋಗಿದ್ದಾನೆ. ಹೋಗಿರೋನು ಬಂದೇ ಇಲ್ಲ, 3 ದಿವಸ ಆದರೂ ಬಂದಿಲ್ಲ. ದಯವಿಟ್ಟು ನಿಮಗೆಲ್ಲನ ಕಾಣಿಸಿದ್ರೆ ಖಂಡಿತ ಇಟ್ಕೊಡ್ರಿ, ಈ ಸಹಾಯ ಮಾಡಿರಿ. ಎಂದು ಮರೆಯಲ್ಲ. ಈ ಥರ ಮಾಡಿರೋರೆ ನಮ್ಮ ಮಗುನ ತಂದುಕೊಟ್ಟಿರೋರೆ ದೇವರು ನಮ್ಮ ಪಾಲಿಗೆ. ದಯವಿಟ್ಟು ಇದೊಂದು ಸಹಾಯ ಮಾಡಿರಿ ನಮಗೆ. ನಮ್ಮ ಮಗ ಕಿಶೋರನೇ ನಮಗೆ ಜೀವ. ಮಕ್ಕಳೇ ನಮಗೆಲ್ಲ ಬಂಗಾರ, ಆಸ್ತಿ ಎಲ್ಲ. ದಯವಿಟ್ಟು ಆ ಮಗು ಸಿಕ್ಕಿದ್ರೆ ನಮಗಾದ್ರೂ ಹೇಳ್ರಿ, ಇಲ್ಲಾಂದ್ರೆ ಪೊಲೀಸರಿಗಾದ್ರೂ ತಿಳಿಸಿ. ನಾವು ಅವತ್ತು ಕೆಲ್ಸಕ್ಕೆ ಹೋಗಿದ್ವಿ, ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಅದು ಅವರಪ್ಪ ಹೊಡೆದ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಾರೆ. ಆ ಮಗುನ ನಾನು ಬಂದು ನೋಡೋಷ್ಟೊತ್ತಿಗೆ ಅವ್ನು ಸೈಕಲ್ ಹಾಕೊಂಡು ಹೊರಟೋಗಿದ್ದಾನೆ. ನೋಡೇ ಇಲ್ಲ ನಾನು ಅವತ್ತಿಂದ. ಊಟ ಮಾಡೋಕ್ಕೂ ಇಷ್ಟ ಇಲ್ಲ, ಮನ್ಕೊಳಕ್ಕೂ ಇಷ್ಟ ಇಲ್ಲ. ಅವನೇ ಮನ್ಸಿಗೆ ಬರ್ತಾ ಇದ್ದಾನೆ. ಏನು ಮಾಡಬೇಕು ನಮ್ಗೆ ದಾರಿನೇ ತಿಳಿಸ್ತಾ ಇಲ್ಲ. ದಯವಿಟ್ಟು ನಮ್ಮ ಮಗ ಎಲ್ಲಾದರೂ ಮಲ್ಕೊಳಕ್ಕಾಗಲಿ, ಎಲ್ಲಾದರೂ ಆಚೆ ಹಂಗೆ ಎಲ್ಲಿ ಮಾಡ್ತಿದ್ರು, ಊಟ ಮಾಡೋದಾಗಲಿ ಮನೆಯಲ್ಲೇ ಊಟ ಮಾಡೋದು ಅದೆಲ್ಲ ಮಾಡ್ತಿದ್ದ, ಚೆನ್ನಾಗಿದ್ದ. ಅವರಪ್ಪ ಹೊಡೆದಿದ್ದಕ್ಕೆ ಅವನು ಹೋಗಿದ್ದಾನೆ. ದಯವಿಟ್ಟು ನಮಗೆ ಮಗು ನಿಮ್ಗೆಲ್ಲಾದರೂ ಸಿಕ್ಕಿದ್ರೆ ನಮ್ಗನ್ನ ಕಾಲ್ ಮಾಡಿರಿ, ಇಲ್ಲಾಂದರೆ ಪೊಲೀಸವ್ರಿಗನ್ನ ಇಟ್ಕೊಡಿ. ದಯವಿಟ್ಟು ಇದೊಂದು ಸಹಾಯ ಮಾಡಿರಿ. ಇವರು ನಮ್ಮ ತಾಯಿ ಸರ್. ತುಂಬ ನಮಸ್ಕಾರಗಳು ಸರ್ ನಿಮಗೆ. ಸಾಕೊಟ್ಟೆ ಮಗನ್ನ, ಸಾಕೊಟ್ರೆ ಮಗನ ಇವ್ರು ಸರಿಯಾಗಿ ಬೆಳೆಸ್ಕೊಂಬಕ್ಕೆ ಇದಾಗಲಿಲ್ಲ ಸರ್. ಅವನಿಲ್ಲಿ ಹೊರಗಡೆ ತಿಂಡಿ ತಿಂದವನಲ್ಲ, ನೀಟಾಗಿ ಇರ್ಬೇಕು ಅವನಿಗೆ. ಅವ್ರ ಅಮ್ಮನ ಹತ್ರ ಅವ್ರ ಅಮ್ಮನ ಬಿಟ್ಟು ಮನೆಗೆ ಸರ್ ಅವನು. ದಯವಿಟ್ಟು ಅವನ್ನ ಕಾಪಾಡಿ ಕಳಿಸ್ಕೊಡಿ ಸರ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಸರ್. ಅಜ್ಜಿ ಅಂತ ಕರ್ಕೊಂಬಿದ್ದೀನಿ ಸರ್. ಅವ್ನು ಗೊತ್ತಿದ್ದಂಗೆ ಮನೆಯೆಲ್ಲ ಬರೆಯೋದಾಗಿದೆ ಸರ್. ಅವನಿಲ್ಲ ಮನೆಗೆ, ಎತ್ತಾಗ ನೋಡಿದ್ರೆ ಅವನೇ ಕಂಬಿದ್ದ ಸರ್. ನಮ್ಮ ಕಣ್ಣಿಗೆ ಕಾಪಾಡ್ಕೊಡಿ ಸರ್. ಅವರ ಅಜ್ಜಿ ಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ ಸಾರ್ವಜನಿಕರಲ್ಲಿ. ಅಕಸ್ಮಾತ್ ಏನಾದರೂ ನಿಮಗೆ ನಮ್ಮ ಮನೆಯ ಹುಡುಗನ ಸುಳಿವು ಸಿಕ್ಕಿದರೆ ದಯವಿಟ್ಟು ನಮಗೆ ಅದನ್ನು ಕೊಡಿ, ಆ ಸುಳಿವನ್ನು ಕೊಡಿ, ಆತನನ್ನು ಕರ್ಕೊಂಡು ಬಂದು ಕೊಡಿ ಅಂತ ಹೇಳಿ. ನಾಪತ್ತೆ ಆಗಿರುವಂಥ ಬಾಲಕ ಕಿಶೋರ್ಗೆ ಮೀನು ಸಾಕುವಂಥ ಆಸೆ ಇತ್ತು. ಅದಕ್ಕಾಗಿ 15 ದಿನದ ಹಿಂದೆಯೇ ಮನೆಗೆ ಅಕ್ವೇರಿಯಮನ್ನು ತಂದಿದ್ದ. ಆದರೆ ಈಗ ಅವರ ತಂದೆ, ಅಂದರೆ ಆ ಸಂದರ್ಭದಲ್ಲಿ ನಾಗೇಂದ್ರ ಅಂತ ಅವರ ತಂದೆ, ಈ ರೀತಿಯಾಗಿ ದುಡ್ಡು ವೇಸ್ಟ್ ಮಾಡಬೇಡ ಅಂತ ಹೇಳಿದ್ರಂತೆ. ಆಗ ಮನೆ ಬಿಟ್ಟು ಹೋಗಿದ್ದ ಕಿಶೋರ್. ಕೆಲ ಗಂಟೆಗಳಲ್ಲಿ ಆತ ಪತ್ತೆಯಾಗಿದ್ದ. ಹೀಗೆ ಮನೆ ಬಿಟ್ಟು ಹೋಗಬೇಡ ಅಂತ ಹೇಳಿ ಮತ್ತೊಮ್ಮೆ ಪೋಷಕರು ಬುದ್ಧಿವಾದ ಹೇಳಿದರು. 27ನೇ ತಾರೀಕು ಶಾಲೆಯಿಂದ ಮನೆಗೆ ಬರುವಾಗ ಮತ್ತೆ ಫಿಶ್ ತಂದಿದ್ದ. ಅದನ್ನು ನೋಡಿ ಅವರ ತಂದೆ ನಾಗೇಂದ್ರನಿಗೆ ಮತ್ತೊಂದು ಅವಕಾಶ ಸಿಕ್ಕಿತ್ತು ಆತನನ್ನು ಬೈಯೋದಕ್ಕೆ ಅಥವಾ ಗದರೋದಕ್ಕೆ. ಟ್ಯೂಷನ್ಗೆ ಹೋಗೋಕ್ಕೆ ಹೇಳಿ
ಕೆಲಸ ಇದೆ ಅಂತ ಅವರು ಮನೆಯಿಂದ ಹೋಗಿದ್ರು. ಸಂಜೆ 5 ಗಂಟೆ ಸುಮಾರಿಗೆ ಸೈಕಲ್ನಲ್ಲಿ ಮನೆಯಿಂದ ಕಿಶೋರ್ ಹೋಗ್ತಾನೆ. ರಾತ್ರಿ 10 ಗಂಟೆ ಆದರೂ ಕೂಡ ಆತ ಮನೆಗೆ ವಾಪಸ್ ಬರೋದಿಲ್ಲ. ಆಗ ಪೋಷಕರಿಗೆ ಆತಂಕ ಶುರುವಾಗುತ್ತೆ. ಸಂಬಂಧಿಕರು, ಆತನ ಫ್ರೆಂಡ್ಸು, ಸ್ಕೂಲು, ಟ್ಯೂಷನ್ ಎಲ್ಲ ಕಡೆ ವಿಚಾರಿಸಿದಾಗಲೂ ಕೂಡ ಈತನ ಚಿಕ್ಕ ಸುಳಿವು ಕೂಡ ಸಿಕ್ಕಿಲ್ಲ. ಆನಂತರ ಅವರ ತಾಯಿ ಲಕ್ಷ್ಮಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯಪುರ ಪೊಲೀಸರು ಕೂಡ ಕಿಶೋರ್ಗಾಗಿ ಹುಡುಕಾಟವನ್ನು ಮುಂದುವರಿಸಿದ್ದಾರೆ. 4 ದಿನ ಆಯಿತು ಈತ ಮಿಸ್ ಆಗಿ, ಇನ್ನೂ ಕೂಡ ಈತ ಪತ್ತೆಯಾಗಿಲ್ಲ. ನ್ಯೂಸ್ ಫಸ್ಟ್ನ ಗಮನಿಸ್ತಿರುವಂಥ ಎಲ್ಲ ವೀಕ್ಷಕರಲ್ಲೂ ಕೂಡ ಒಂದು ಮನವಿ, ಅಕಸ್ಮಾತ್ ಏನಾದರೂ ಈ ಬಾಲಕನ ಸುಳಿವು ನಿಮಗೆ ಸಿಕ್ತು ಅಂತಾದರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಅದನ್ನು ರಿಪೋರ್ಟ್ ಮಾಡಿ ಆ್ಯಂಡ್ ಮಗುವನ್ನು ಪೋಷಕರ ಬಳಿ ಸೇರಿಸುವಂಥ ಒಂದು ಕೆಲಸವನ್ನು ನೀವು ಕೂಡ ಮಾಡಿ, ಆ ಧರ್ಮದ ಕೆಲಸದಲ್ಲಿ ನೀವು ಕೂಡ ಕೈ ಜೋಡಿಸಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ.